ಹಾಲೆಲೂಯ. ಈ ಮುಂಜಾನೆಯ ದೇವರ ಮಹಿಮೆ ಅನ್ನುವಂಥ ಚಿಕ್ಕ ದೇವರ ವಾಕ್ಯಕ್ಕಾಗಿ ಪ್ರಿಯ ಕುಟುಂಬ, ನಿಮ್ಮೆಲ್ಲರನ್ನ ಯೇಸುವಿನ ನಾಮದಲ್ಲಿ ನಾವು ಸ್ವಾಗತ ಮಾಡಿದ್ರೆ ಬಹಳ ಸಂತೋಷವರಾಗಿದ್ದೇವೆ. ಬನ್ನಿ, ನಮ್ಮ ಮನೆಯಲ್ಲಿ ಕೂತ್ಕೊಂಡಿರುವಾಗ ಇರುವಂಥ ಸ್ಥಳದಲ್ಲಿ ನಮ್ಮ ಭಕ್ತಿಪೂರ್ವಕ ಕೈಗಳನ್ನು ಕರ್ತನ ಕಡೆಗೆ ಎತ್ತುತ್ತಾ ಈ ಸುಂದರವಾದ ಹಾಡಿನೊಂದಿಗೆ, ದೇವರೇ ನಿನ್ನ ಪ್ರಸನ್ನತೆ ಇವತ್ತು ನನ್ನ ಮನೆಯನ್ನು ಆವರಿಸಿಕೊಳ್ಳಲಿ, ನಿನ್ನ ಪ್ರಸನ್ನತೆ ದೇವರೇ ಈ ದಿನವನ್ನು ಆವರಿಸಿಕೊಳ್ಳಲಾಗಿ ಹೇಳಿಕೊಳ್ಳುತ್ತಾ ಆ ದೈವ ಪ್ರಸನ್ನತೆಗಾಗಿ ನಮ್ಮ ಹೃದಯಗಳನ್ನು ತೆರೆಯೋಣ. ಹಾಲೆಲೂಯ. ಶುಕರರಮ ಶಂದಲರ ಮಂದಲೇರಿ ಅಂದಲರ ವಶಕೆರಿ ಅಂದಲರ यीशु मसीह भरोसा मेरा, तू ही सहारा है मेरा, मुश्किल समय में तू ही दिलासा, साथ रहेगा तू सदा। यीशु मसीह भरोसा मेरा, तू ही सहारा है मेरा, मुश्किल समय में तू ही दिलासा, साथ रहेगा तू सदा। करुणा बनाई तेरी मुझ पर, तेरी विश्वास योग्यता देखूंगा मैं उम्र भर, मैं हाथ उठाकर गाऊंगा, यीशु तेरा नाम रहे ऊंचा, ಸ್ವಾಮಿ, ಕರಗಳನ್ನು ಎತ್ತಿ ನಿಮ್ಮ ಪಾದಗಳಿಗೆ ಅಡ್ಡ ಬಿದ್ದು ನಿಮ್ಮ ಪಾದಗಳಿಗೆ ಮುದ್ದಿಟ್ಟು ಸ್ವಾಮಿ, ಪ್ರತಿಯೊಂದು ಮನೆಗಳಲ್ಲಿ ಪವಿತ್ರಾತ್ಮ ದೇವರೇ ನಿಮ್ಮನ್ನು ಸ್ವಾಗತಿಸ್ತೇವೆ ಸ್ವಾಮಿ. ಡೇರಿ ಮುಂಜಾನೆ ನಮ್ಮೊಂದಿಗೆ ಕೂಡಿ ಬಂದಿರುವಂತ ಒಂದೊಂದು ಕುಟುಂಬಗಳನ್ನು ದೇವರೇ, ಅವರು ಕುಳಿತುಕೊಳ್ಳುವಂತ ಸ್ಥಳವನ್ನು ದೇವರೇ, ಆ ಪರಲೋಕದ ಪ್ರಸನ್ನತೆಯಿಂದ, ಪವಿತ್ರಾತ್ಮನ ಬೆಂಕಿಯಿಂದ ಒಬ್ಬೊಬ್ಬರ ಜೀವನಗಳನ್ನು ತುಂಬಿಸಯ್ಯ, ಒಂದೊಂದು ಕುಟುಂಬಗಳನ್ನು ತುಂಬಿಸಯ್ಯ ಸ್ವಾಮಿ. ಈ ದಿವಸವನ್ನು ದೇವರನ್ನು ಕೈ ಹಿಡಿದು ನಡೆಸಯ್ಯ ಸ್ವಾಮಿ. ದೇವರೇ, ನಮ್ಮ ಪ್ರಾರ್ಥನೆಗಳನ್ನು ಕೇಳೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಈ ದಿನದ ವಾಕ್ಯವನ್ನು ನೀವು ಆಶೀರ್ವಾದ ಮಾಡಿ, ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆ. ಆಮೇಲೆ ಮತ್ತೊಮ್ಮೆ ದೇವರ ಮಕ್ಕಳ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಬನ್ನಿ, ನಾವು ಈ ದಿನದ ವಾಕ್ಯದ ಧ್ಯಾನಕ್ಕೋಸ್ಕರ ನಮ್ಮನ್ನು ಒಪ್ಪಿಸಿಕೊಡೋಣ. ಈ ದಿವಸ ಮುಂಚಾನೆ ನಾವು ಧ್ಯಾನ ಮಾಡಲಿಕ್ಕಿರುವಂತ ವಾಕ್ಯ ಫಿಲಿಪಿಯರ ಪುಸ್ತಕ 4ನೇ ಅಧ್ಯಾಯದ 6 ಮತ್ತು 7ನೇ ವಚನ. ಫಿಲಿಪಿಯನ್ಸ್ ಚಾಪ್ಟರ್ 4 ವರ್ಸ್ 6 and 7. ನಾವು ಇದನ್ನ ವಾಕ್ಯವನ್ನು ಓದಿಕೊಳ್ಳೋಣ. ಈ ವಾಕ್ಯ ಹೀಗೆ ಬರೆಯಲ್ಪಡ್ತಾ ಇದೆ: ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ
ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿ ನಿಮ್ಮ ಹೃದಯಗಳನ್ನ, ಯೋಚನೆಗಳನ್ನ ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಆಮೇಲೆ ಸೊ ಇಲ್ಲಿ ಈ ವಾಕ್ಯವನ್ನು ಧ್ಯಾನ ಮಾಡುವಾಗ ಇಲ್ಲಿ ಕೆಲವು ವಿಷಯಗಳು ನಮಗೆ ಭಕ್ತನಾದ ಪೌಲನು ಫಿಲಿಪಿಯರ ಪುಸ್ತಕಕ್ಕೆ ಆತನು ಬೋಧಿಸುವುದನ್ನ, ಕಲಿಸುವುದನ್ನು ನೋಡ್ತಾ ಇದ್ದೀವಿ. ಮೊದಲನೇದಾಗಿ, ದೇವರ ಮಕ್ಕಳೇ, ನೀವು ಯಾವ ಸಂಬಂಧವಾಗಿ ಚಿಂತೆ ಮಾಡಬೇಡ್ರಿ. ಆಮೇಲೆ ಅಕ್ಕಪಕ್ಕದಲ್ಲಿ ನಿಮ್ಮ ಪಕ್ಕದಲ್ಲಿ ಯಾರಾದ್ರೂ ಕೂತ್ಕೊಳ್ಳೋದಾಗಿದ್ರೆ ಅವರಿಗೆ ಧೈರ್ಯವಾಗಿ ಹೇಳ್ರಿ, ನಿಮ್ಮ ಚಿಂತೆಯನ್ನ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡಿರಿ. ಆಮೇಲೆ ಆದ್ರೆ ಚಿಂತೆ ಮಾಡುವುದನ್ನು ಬಿಟ್ಟು ಸರ್ವ ವಿಷಯದಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟು ಕೃತಜ್ಞತಾ ಸ್ತುತಿಯನ್ನ, ಪ್ರಾರ್ಥನೆ, ವಿಜ್ಞಾಪನೆಗಳನ್ನ ಮಾಡಿರಿ. ನೋಡಿ ಪ್ರಿಯರೇ, ಹೀಗೆ ನಾವು ಮಾಡುವಾಗ ಏನಾಗ್ತದೆ ಅಂದ್ರೆ, ಚಿಂತೆಗಳು ನಮ್ಮನ್ನ ಪ್ರಾರ್ಥನೆ ಮಾಡದಂತೆ ನಮ್ಮನ್ನ ತಡೀತವೆ. ಚಿಂತೆಗಳು ನಾವು ದೇವರಿಗೋಸ್ಕರ ಜೀವಿಸದ ಹಾಗೆ ನಮಗೆ ಅಡ್ಡಿಯಾಗಿ ನಿಂತ್ಕೊಳ್ತೇವೆ. ಆ ಕಾರಣದಿಂದ ಭಕ್ತನಾದ ಪೌಲನು ಅಲ್ಲಿ ಮತ್ತು ಇವತ್ತು ನಮ್ಮನ್ನ ಅದರ ಉದ್ದೇಶಿಸಿ ಹೇಳ್ತಾ ಇದ್ದಾನೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ. ಆಮೇಲೆ ಸೊ ಸರ್ವ ವಿಷಯದಲ್ಲಿ ದೇವರ ಮುಂದೆ ಏನ್ ಮಾಡ್ಬೇಕಂತೆ? ಕೃತಜ್ಞತಾ ಸ್ತುತಿಯನ್ನ ಮಾಡ್ಬೇಕಂತೆ, ಪ್ರಾರ್ಥನೆ, ವಿಜ್ಞಾಪನೆಗಳನ್ನ ಮಾಡ್ಬೇಕಂತೆ, ನಂತರ ನಮಗೆ ಬೇಕಾದದ್ದನ್ನ ತಿಳಿಯಪಡಿಸ್ಬೇಕಂತೆ. ಅವಾಗ ಏನಾಗತ್ತಂದ್ರೆ, ನಾವು ಯಾವಾಗ ಚಿಂತೆ ಮಾಡ್ತೇವೋ ನಿರಾಶೆಗೊಳಗಾಗ್ತೀವಿ. ಯಾವಾಗ ನಾವು ಚಿಂತೆ ಮಾಡ್ತೇವೋ ನಮಗೆ ಬೇಸರ ಆಗತ್ತೆ. ಆದ್ರೆ ಅದನ್ನ ಬದಿಗಿಟ್ಟು ನಾವು ಕೂತಂತ ಸ್ಥಳದಲ್ಲಿ ಪ್ರತಿದಿನ ಮುಂಜಾನೆ ದೇವರೇ ನಿನಗೆ ಸ್ತೋತ್ರ, ನಿನಗೆ ಆರಾಧನೆ, ನಿನಗೆ ಮಹಿಮೆ ಅಂತ ಕೃತಜ್ಞತಾ ಸ್ತುತಿಯನ್ನು ಹಾಡ್ತಾ, ನಾವು ಬರುವಂತ ಹಾಡುಗಳನ್ನ ಹಾಡ್ತಾ, ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ನಾವು ದೇವರಿಗೆ ಸ್ತುತಿಸುವಾಗ ವಾಕ್ಯ ಹೇಳ್ತಾ ಇದೆ, ಆಗ ಎಲ್ಲ ಗ್ರಹಿಕೆಯನ್ನ ಮೀರುವ ನಿಮ್ಮ ಹೃದಯಗಳಲ್ಲಿ ದೇವರ ಆಲೋಚನೆಗಳು, ದೈವ ಶಾಂತಿಯು ತುಂಬಿಕೊಳ್ತದೆ. ಆಮೇಲೆ ಹಲ್ಲೆಲೂಯ. ಈ ಮುಂಚಾನೆ ನಾನು ಹೇಳುವಂತ ವಿಷಯ ಏನಂದ್ರೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡುವುದು ಬೇಡ. ಸರ್ವ ವಿಷಯಗಳಲ್ಲಿ ನಮ್ಮ ಚಿಂತೆನ ದೇವರ ಮುಂದೆ ಹಾಕೋಣ. ಆಮೇಲೆ ಒಂದು ಸಾರಿ ಏನಾಯ್ತಂದ್ರೆ, ಒಂದು ಹಡಗಿನ ಪ್ರಯಾಣದಲ್ಲಿ, ಒಂದು ಶಿಪ್ ಪ್ರಯಾಣದಲ್ಲಿ ಎಲ್ಲ ರೀತಿಯ ಜನರು ಅವರು ಪ್ರಯಾಣಿಸ್ತಾ ಇದ್ರು. ಆ ಒಂದು ಹಡಗಿನಲ್ಲಿ, ಒಂದು ಶಿಪ್ ನಲ್ಲಿ ಎಲ್ಲ ರೀತಿ ಜನರಿದ್ರು. ಚಿಕ್ಕವರಿದ್ರು, ದೊಡ್ಡವರಿದ್ರು, ಐಶ್ವರ್ಯವಂತರಿದ್ರು, ಬಡವರಿದ್ರು, ಸೊ ಎಲ್ಲ ಸಮೂಹದವರಿದ್ರು. ಸೊ ಆರಂಭದಲ್ಲಿ ಇವರ ಪ್ರಯಾಣ ಬಹಳ ಸುಖಕರವಾಗಿಯೂ ಬಹಳ ಆಶೀರ್ವಾದಕರವಾಗಿಯೂ ಇತ್ತು. ಆದ್ರೆ ಯಾವಾಗ ಇವರು ಪ್ರಯಾಣ ಮಾಡದಂತೆ ಸೊ ಬಹುಶಃ ಇವ್ರದ್ದು ಪ್ರಯಾಣ ಒಂದು ಅರ್ಧ ರಸ್ತೆಯವರು ಪಾರು ಮಾಡಿರ್ಬೋದು ಪ್ರಯಾಣ, ಸಮುದ್ರ ಪ್ರಯಾಣ. ಅವಾಗ ಏನಾಯ್ತು ಅಂದ್ರೆ, ಆಕಸ್ಮಿಕವಾಗಿ ಒಂದು ದೊಡ್ಡ ಬಿರುಗಾಳಿ ಎದ್ದೇಳ್ತು. ಸೊ ಬಿರುಗಾಳಿ ಎದ್ದೇಳುವಾಗ ಹಡಗ ಶೇಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹಡಗ ಅಳ್ಳಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹಡಗಿನಲ್ಲಿ ಸ್ವಲ್ಪ ನೀರು ತುಂಬಿಕೊಳ್ತು. ಸೊ ಅವಾಗ ಅಲ್ಲಿರುವಂತಹ ಜನರು, ಅಲ್ಲಿವರೆಗೆ ಖುಷಿ ಆದಂತ ಜನರಿಗೆ ಭಯ ಆಗಲಿಕ್ಕೆ ಆರಂಭ ಆಯ್ತು. ಅಯ್ಯೋ, ನಾವು ಮುಟ್ಟಬೇಕಂತ ಸ್ಥಳಕ್ಕೆ ನಾವು ಮುಟ್ತೇವೋ ಇಲ್ಲೋ ಅನ್ನುವಂತ ಭಯ ಅವರಿಗೆ ಕಾಡ್ಲಿಕ್ಕೆ ಆರಂಭ ಆಯ್ತು. ಎಲ್ಲಿಗೆ ನಾವು ಮುಟ್ಬೇಕಾಗಿತ್ತು, ನಾವು ಮುಟ್ತೇವಲ್ಲ ಅನ್ನುವಂತ ಚಿಂತೆ ಅವರಿಗೆ ಕಾಡ್ಲಿಕ್ಕೆ ಆರಂಭ ಆಯ್ತು. ಅಯ್ಯೋ, ಒಂದ್ ವೇಳೆ ನಾವು ಈ ಸಮುದ್ರದಲ್ಲಿ ನಾವು ಮುಳುಗಿ ಸತ್ ಬಿಟ್ರೆ ನಮ್ಮ ಮಕ್ಕಳ ಗತಿ ಏನು ಅಂತ ಚಿಂತೆ ಕಾಡ್ಲಿಕ್ಕೆ ಆರಂಭ ಆಯ್ತು. ಸೊ ಅವರು ಎಲ್ಲರೂ ಸೇರಿ ಅವರು ಎದೆ ಬಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರ ಭಯ ಆಗಿ ನಾವು ಸಾಯ್ತೀವಿ, ನಾವು ಮುಗೀತು ಅಂತ ಅನ್ಕೊಳ್ಳಿಕ್ಕೆ ಆರಂಭ ಮಾಡಿದ್ರು. ಎಲ್ಲರಿಗೂ ಭಯ, ಎಲ್ಲರೂ ದೇವರೇ 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 ಅಂತ ಕೂಗ್ತಾ ಇದ್ದಾರೆ. ಆಗ ಇದೆಲ್ಲದರ ಮಧ್ಯದಲ್ಲಿ, ಆ ಬಿರುಗಾಳಿಯ ಮಧ್ಯದಲ್ಲಿ, ಜನರು ಕೂಗಾಟ ಚೀರಾಟದ ಮಧ್ಯದಲ್ಲಿ ಅವರೆಲ್ಲರೂ ಒಂದು ವಿಷಯವನ್ನು ಗಮನಿಸ್ತಾರೆ. ಅದೇ ಒಂದು ಶಿಪ್ನಲ್ಲಿ, ಹಡಗಿನಲ್ಲಿ ಒಬ್ಬ ಚಿಕ್ಕ ಬಾಲಕ, ಹೆಚ್ಚು ಕಡಿಮೆ ಒಂದು 10-12 ವರ್ಷದ ಒಂದು ಬಾಲಕ, ಅವನೇನ್ ಮಾಡ್ತಾ ಇದ್ದಾನಂದ್ರೆ, ಅವನು ಚಿಕ್ಕ ಒಂದು ಆಟಿಕೆಯ ಆಟ ಆಡುವಂತ ಒಂದು ವಸ್ತು ತಕೊಂಡು ಆತನು ಆಟ ಆಡ್ತಾ ಇದ್ದಾನೆ. ಆ ಶಿಪ್ ನಲ್ಲಿ ಆಟ ಆಡ್ತಾ ಇದ್ದಾನೆ. ಒಂದ್ ಕಡೆ ಎಲ್ಲ ಜನರಿಗೊಂದು ಭಯ, ಅಯ್ಯೋ ಮಳೆ ದೊಡ್ಡದು ಬಿರುಗಾಳಿ ಆಗ್ತಾ ಇದ್ದ, ನಮ್ದು ಮುಗಿದೋಯ್ತು ಅನ್ನೋಂಥ ಭಯ. ಆದ್ರೆ ಇನ್ನೊಂದು ಬದಿಯಲ್ಲಿ ಚಿಕ್ಕ ಹುಡುಗ ಬಾಲಕ, ಇವನು ಕೈಯಲ್ಲಿ ಒಂದು ವಸ್ತುವನ್ನು ತಕ್ಕೊಂಡು ಆಟ ಆಡ್ತಾ ಇದ್ದಾನೆ.
ಅದ್ರ ಜೊತೆ ಅದನ್ನ ಎಂಜಾಯ್ ಮಾಡ್ತಾ ಇದ್ದಾನೆ. ಇವ್ರಿಗೆ ಅರ್ಥ ಆಗ್ಲಿಲ್ಲ. ನಾವು ನೋಡಿದ್ರೆ ಈ ಬಿರುಗಾಳಿ ನೋಡಿ ಭಯ ಪಡ್ತಾ ಇದ್ದೀವಿ, ಇಷ್ಟು ದೊಡ್ಡವರಾಗಿದ್ದೇವೆ, ಈ ಚಿಕ್ಕ ಮಗುವಿನಿಗೇನು ಭಯನೇ ಇಲ್ವಾ ಅಂತ ಕೆಲವು ಜನರು ಹೋಗಿ ಚಿಕ್ಕ ಮಗುವಿಗೆ ಮಾತಾಡ್ಲಿಕ್ಕೆ ಆರಂಭಿಸಿದ್ರು. ಏನಪ್ಪ ನಿನಗೆ ಭಯ ಆಗ್ತಾ ಇಲ್ಲ, ನಿನಗೇನು ಚಿಂತೆ ಆಗ್ತಾ ಇಲ್ಲ, ಬಿರುಗಾಳಿ ಬರ್ತಾ ಇದೆ, ನಾವೆಲ್ಲರೂ ಸಾಯ್ತಾ ಇದ್ದೇವೆ, ಅದಾದ್ರೂ ನಿನಗೆ ಅರಿವಿದೆಯಾ ಅಂತ ಕೇಳಕ್ಕೆ ಯಾರು ಮಾಡಿದ್ರು. ಅವಾಗ ಚಿಕ್ಕ ಹುಡುಗ ಅಂತಾನೆ, ನನಗೇನು ಭಯ ಇಲ್ಲ ಅಂತಾನೆ, ನನಗೇನು ಚಿಂತೆ ಇಲ್ಲ ಅಂತಾನೆ. ಅವಾಗ ಯಾಕೆ ನಿಮ್ಗೆ ಭಯ ಆಗ್ತಾ ಇಲ್ಲೋ ಅಂತ ಕೇಳ್ತಾನೆ. ಅವಾಗ ಇದು ಬಿರುಗಾಳಿ ಕೊಡೋ, ಬಿರುಗಾಳಿದು ಅಂತ ಹೇಳ್ತಾರೆ. ಅವಾಗ ಚಿಕ್ಕ ಮಗ ಅಂತಾನೆ, ನನಗೇನು ಭಯ ಇಲ್ಲ, ಬಿರುಗಾಳಿ ಕಂಡ್ರೆ ನನಗೇನು ಭಯ ಇಲ್ಲ, ಯಾವುದು ಚಿಂತೆ ಇಲ್ಲ ಅಂತ ಹೇಳ್ತಾನೆ. ಅವ್ರೆಲ್ಲರ ಕೇಳ್ತಾರೆ, ಯಾಕೆ ನನಗೆ ಚಿಂತೆ ಇಲ್ಲ ಅಂತ ಅನ್ನುವಾಗ ಅವನೇನ್ ಹೇಳ್ತಾನೆ ಗೊತ್ತಾ, ಈ ಬಿರುಗಾಳೆಲ್ಲ ಇತರ 4 ಪಟ್ಟು ದೊಡ್ಡ ಬಿರುಗಾಳಿ ಬಂದ್ರು ನಾನು ಸಾಯೋದಿಲ್ಲ, ಈ ಹಡಗ ಮುಳುಗೋದಿಲ್ಲ, ಈ ಶಿಪ್ ಮುಳುಗೋದಿಲ್ಲ ಅಂತ ಹೇಳ್ತಾನೆ. ಯಾಕೆ ಮುಳುಗೋದಿಲ್ಲ, ಅಷ್ಟು ಕಾನ್ಫಿಡೆನ್ಸ್ ಆಗಿ ನೀನು ಹೆಂಗೆ ಹೇಳ್ತೀಯ ಅಂತ ಕೇಳ್ತಾರೆ. ಅವಾಗ ಹುಡುಗ ಏನ್ ಹೇಳ್ತಾನೆ ಗೊತ್ತಾ, ಅವನು ಹೇಳ್ತಾನೆ, ಇಂಥ ದೊಡ್ಡ ಬಿರುಗಾಳಿಯನ್ನ ನೋಡಿದ್ದೀನಿ, ದೊಡ್ಡ ಬಿರುಗಾಳಿಯನ್ನು ದಾಟಿ ಹೋಗಿದ್ದೀನಿ, ಆದ್ರೆ ನನಗೇನಾಗಿಲ್ಲ. ಯಾಕಂದ್ರೆ ಈ ಶಿಪ್ ಅನ್ನ ಡ್ರೈವ್ ಮಾಡ್ತಿರುವಂತ ವ್ಯಕ್ತಿ ಬೇರೆ ಯಾರು ಇಲ್ಲ, ನಮ್ಮ ತಂದೆ ಅಂತ ಹೇಳ್ತಾನೆ. ಈ ಶಿಪ್ ಅನ್ನ ಯಾರು ಡ್ರೈವ್ ಮಾಡ್ತಾ ಇದ್ದಾರೆ, ಆ ಡ್ರೈವರ್ ನಮ್ಮ ತಂದೆ ಆಗಿದ್ದಾನೆ. ಎಂತ ಬಿರುಗಾಳಿ ಬಂದರೂ ಕೂಡ ಅವನು ಆ ಬಿರುಗಾಳಿಯನ್ನು ತಪ್ಪಿಸಿ ನನಗೆ ನನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಆಮೆನ್, ಹಲ್ಲೆಲೂಯಾ. ದೇವರ ಮಕ್ಕಳೇ, ಇವತ್ತು ನಾವು ಕ್ರಿಸ್ತನು ಅನ್ನುವಂತ ನಮಗೆ ಒಬ್ಬ ನಮ್ಮ ಜೀವನ ನಡೆಸಿಕೊಂಡು ಹೋಗುವಂತ ಯಜಮಾನನಿದ್ದಾನೆ. ನಿಮ್ಮ ಮನೆ ಒಂದು ಶಿಪ್ ಆಗಿರ್ಬೋದು, ನಿಮ್ಮ ಕುಟುಂಬ ಒಂದು ಹಡಗ ಆಗಿರ್ಬೋದು, ನಿಮ್ಮ ಬಿಸ್ನೆಸ್ ಒಂದು ಹಡಗ ಆಗಿರ್ಬೋದು, ನಿಮ್ಮ ಸಭೆ ಒಂದು ಹಡಗ ಆಗಿರ್ಬೋದು, ನಿಮ್ಮ ಜೀವನ ಒಂದು ಹಡಗ ಆಗಿರ್ಬೋದು, ನಿಮ್ಮ ಮದುವೆ ಜೀವನ ಒಂದು ಹಡಗು ಆಗಿರ್ಬೋದು, ನಿಮ್ಮ ಮಕ್ಕಳ ಭವಿಷ್ಯ ಒಂದು ಹಡಗ ಆಗಿರ್ಬೋದು. ಆದ್ರೆ ಅದರ ಹಿಂದೆ ಅದನ್ನ ನಡೆಸಿಕೊಂಡು ಹೋಗುವರು ನೀವಲ್ಲ, ನಿಮ್ಮ ಯೇಸು ಕ್ರಿಸ್ತನು ಆಗಿದ್ದಾನೆ. ಆಮೇಲೆ ನಮ್ಮ ಕುಟುಂಬದ ಡ್ರೈವರು ನಮ್ಮ ಯೇಸು ಸ್ವಾಮಿ ಆಗಿದ್ದಾನೆ. ನಮ್ಮ ಜೀವನವನ್ನು ನಡೆಸಿಕೊಂಡು ಹೋಗುವಂತ ಸ್ವಾಮಿ ಯೇಸು ಸ್ವಾಮಿ ಆಗಿದ್ದಾನೆ. ಅದಕ್ಕೋಸ್ಕರ ಈ ವಾಕ್ಯ ಹೇಳ್ತದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನ ಮಾಡಿ ನಿಮಗೆ ಬೇಕಾದದನ್ನ ತಿಳಿಯಪಡಿಸಿ. ಆಮೇಲೆ ದೇವರ ಮಕ್ಕಳೇ, ನಾನು ನಿಮಗೆ ಧೈರ್ಯ ಹೇಳ್ತೇನೆ, ಚಿಂತೆ ಮಾಡೋದು ಬೇಡ, ಅದರ ಬದಲಾಗಿ ನಮ್ಮನ್ನು ಪ್ರಾರ್ಥನೆಗೆ ಒಪ್ಪಿಸಿಕೊಟ್ಟು ನನ್ನ ತಂದೆ ಇದ್ದಾನೆ, ಅದನ್ನು ಎಲ್ಲವನ್ನು ನೋಡಿಕೊಳ್ತಾನೆ ಅಂತ ದೃಢ ನಂಬಿಕೆಯಿಂದ ನಾವು ಕರ್ತನ ಮೇಲೆ ಭರವಸೆ ಇಟ್ಟು ನಮ್ಮ ಜೀವನವನ್ನು ಜೀವಿಸೋಣ. ದೇವರ ವಾಕ್ಯಗಳಿಂದ ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನ ನಿಮಗೆ ಶುಭಕರವಾಗಿರಲಿ. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿರುವಂತ ಸರ್ವಶಕ್ತನಾಗಿರುವ ದೇವರೇ, ನಿಮಗೆ ಸ್ತೋತ್ರ. ನಿನ್ನ ಮಕ್ಕಳಿಗಿರುವಂತ ಚಿಂತೆಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಯಾವ ಚಿಂತೆಯಿಂದ ನಡೆದು ಹೋಗ್ತಾ ಇದ್ದಾರೋ, ಯಾವ ಭಯದಿಂದ ನಡೆದು ಹೋಗ್ತಾ ಇದ್ದಾರೋ, ಯಾವ ಸಾವು ಸವಾಲುಗಳಿಂದ ನಡೆದು ಹೋಗ್ತಾ ಇದ್ದಾರೋ, ಅಪ್ಪ ಅವರ ಚಿಂತೆಗಳನ್ನ ನೀನು ತೆಗೆದುಕೋ ಸ್ವಾಮಿ. ಅವರ ನೋವುಗಳನ್ನ ಯೇಸು ಸ್ವಾಮಿ ನೀನು ತೆಗೆದುಕೋ. ಅವರ ಕಣ್ಣೀರುಗಳು ದೇವರೇ ನೀನು ತೆಗೆದುಕೋ. ಅವರ ಜೀವನಗಳನ್ನ ನೀನು ಸುಂದರವಾಗಿ ರೂಪಿಸಿ ಆಶೀರ್ವಾದವಾಗಿ ಮಾರ್ಪಡಿಸಪ್ಪ. ಪ್ರಾರ್ಥನೆಗಳನ್ನು ಕೇಳಬೇಕಾಗಿ ಸ್ತೋತ್ರ. ಈ ಇಡೀ ದಿವಸ ಪ್ರತಿಯೊಂದು ಕುಟುಂಬಗಳಿಗೆ ಶುಭವಾಗಲಿ, ಆಶೀರ್ವಾದ ಆಗಲಿ, ಏಳಿಗೆ ಆಗಲಿ, ಸಮೃದ್ಧಿ ಆಗಲಿ. ಪ್ರಾರ್ಥನೆಗಳನ್ನು ಕೇಳಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾಳೆ ಬೆಳಗ್ಗೆ ತಿರುಗಿ ನಾವು ಬರೋಣ, ಭೇಟಿಯಾಗೋಣ. ಗಾಡ್ ಬ್ಲೆಸ್ ಯು.